ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಸೆಪ್ಟೆಂಬರ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಶ್ರವಣ ನಕ್ಷತ್ರ ಶೋಭನ ಯೋಗ ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ಮಹಾಪ್ರದೋಷ, ತಿರುವೋಣಂ, ಈದ್ ಮಿಲಾದ್, ಶಿಕ್ಷಕರ ದಿನಾಚರಣೆ, 1-2 ತ್ರಯೋದಶಿಯ ಸಡಗರವೇ ಬಂದು ಬಿಟ್ಟಿದೆ. ತುಂಬ ವಿಶೇಷವಾಗಿರ್ತಕ್ಕಂಥ ಹಬ್ಬ ತಿರುವೋಣಂ. ನೋಡಿ, ನಮ್ಮ ಹಬ್ಬಗಳಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಮಕ್ಕಳೇ. ಯಾವುದೇ ಹಬ್ಬ ತಗೊಳ್ಳಿ, ನಿಮಗೆ ಗೊತ್ತಿಲ್ಲ, ಗಣೇಶ ಚತುರ್ಥಿ ಅಂತ ಹೇಳ್ತೀವಲ್ವಾ, ಆವತ್ತು ಚಂದ್ರಮಂಡಲ ಹಸ್ತ ನಕ್ಷತ್ರ ಸ್ವರೂಪವಾಗಿರುತ್ತದೆ. ಎಷ್ಟು ಚಂದ ನೋಡಿ. ಒಂದೊಂದಕ್ಕೂ ಶ್ರೀರಾಮರು ಹುಟ್ಟುವ ದಿನದಂದು ಆ ನಕ್ಷತ್ರ ಮಂಡಲ ಪುನರ್ವಸು ನಕ್ಷತ್ರ ಸಾಂಕೇತಿಕವಾಗಿ ನಿಂತಿರುತ್ತದೆ. ರಾಮಾನುಜಾಚಾರ್ಯರು ಹುಟ್ಟಿರತಕ್ಕಂಥ ದಿನದಂದು ಆಕಾಶ ಮಂಡಲದಲ್ಲಿ ಆರುದ್ರಾ ನಕ್ಷತ್ರಗಳ ಪುಂಜವೇ ಇರುತ್ತೆ. ಇವತ್ತು ಕೂಡ ನೋಡಿ, ತಿರುವೋಣಂ, ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರಕ್ಕೆ ಇನ್ನೊಂದು ಹೆಸರಿದೆ, ತಿರುವೋಣಂ ಅನ್ನತಕ್ಕಂಥದ್ದು. ತಿರು ನಕ್ಷತ್ರ, ಮಹಾನಕ್ಷತ್ರ, ಶ್ರೀನಿವಾಸ ನಕ್ಷತ್ರ, ವಾಮನ ನಕ್ಷತ್ರ ಅನ್ನತಕ್ಕಂಥದ್ದು ಕೂಡ. ಅಂತ ಒಂದು ತಿರುವೋಣಂ ಹಬ್ಬ ಇವತ್ತು. ಇವತ್ತಿಂದ 10 ದಿನ ಸಡಗರ. ಪಕ್ಕದ ಕೇರಳ ರಾಜ್ಯದಲ್ಲಿ ಬಲಿಚಕ್ರವರ್ತಿ ಭೂಮಿಗೆ ಆಗಮಿಸುವ ದಿನ ಇವತ್ತು. ಆತನಿಗೋಸ್ಕರ ವನಸಾಧ್ಯ ಅಂತ ಅಡಿಗೆ ಮಾಡ್ತಾರೆ, ವಿಶೇಷವಾದಂಥದ್ದು. ಆತನಿಗೆ ತನ್ನ ಪ್ರಜೆಗಳು ಅಂದರೆ ಎಷ್ಟು ಪ್ರಾಣವೋ. ನಂಬಿದ್ರೆ ನಂಬಿ, ಆತನ ಒಂದು ಪ್ರಹ್ಲಾದನ ಮೊಮ್ಮಗ, ವಿಶೇಷವಾಗಿ ಹಿರಣ್ಯಕಶಿಪು ಕೇಳಿದಿರಲ್ವಾ? ಕಶ್ಯಪ ಬ್ರಹ್ಮರ ಮಗ ಹಿರಣ್ಯಕಶಿಪು. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಪ್ರಹ್ಲಾದನ ಮಗ ವಿರೋಚನ. ವಿರೋಚನನ ಮಗ ಬಲಿಚಕ್ರವರ್ತಿ. ಪ್ರಹ್ಲಾದರು ಆ ವಿಷ್ಣು ವಂಶದಲ್ಲಿ ಕೇಳಿರ್ತಾರೆ, ನನ್ನ ವಂಶದವರಿಗೆ ಯಾರಿಗೂ ನೋವು ಕೊಡಬಾರದು, ತೊಂದರೆ ಕೊಡಬಾರದು, ಸಾಯಿಸಬಾರದು ಅಂತ. ಅಸ್ತು ಅಂತ ಹೇಳಿರ್ತಾರೆ ನರಸಿಂಹರು. ಅದಕ್ಕೆ ಬಲಿಚಕ್ರವರ್ತಿಯನ್ನ ಬಲಿ ಹಾಕಲು, ಯಾಕೆ ಬಲಿ ಹಾಕ್ಲಿಕ್ಕೆ ಬರ್ತಾರೆ ಅಂತ ಹೇಳದ ಅಂದ್ರೆ, ಆತ 99 ಅಶ್ವಮೇಧ ಯಾಗವನ್ನ ಮಾಡಿರ್ತಾನೆ. ಇನ್ನೊಂದು ಮಾಡಿದ್ರೆ ಇಂದ್ರಪಟ್ಟವೇ. ದೇವಾನು ದೇವತೆಗಳಿಗೂ ಕೂಡ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ಏನೋ ಇದು ಇಂದ್ರ ವೈಭೋಗವೇ ಭೂಲೋಕದಲ್ಲಿ. ಅಂಥದೊಂದು ರಾಜವೈಭೋಗ, ಜನಗಳಲ್ಲಿ ಪ್ರೀತಿ, ಕೊಡುಗೈದಾನಿ. ಬಲಿ ಚಕ್ರವರ್ತಿಯ ದಾನ ಇದೆಯಲ್ಲ, ಶಿಬಿ ಚಕ್ರವರ್ತಿ, ಬಲಿ ಚಕ್ರವರ್ತಿ, ಕರ್ಣನ್ ದಾನ ಇಲ್ಲ, ಸುಳ್ಳಿನ ದಾನ.
ಅವನು ಬೇರೆ ಇನ್ನೊಂದೇನೋ ಒಂದು ಮಾಡ್ತಿದ್ದ, ಅದು ಬಿಡಿ. ಅದಕ್ಕೊಂದು ಲೆಕ್ಕಾಚಾರ ಇತ್ತು, ಶಾಪಗಳಿತ್ತು. ಅದರಿಂದ ಇವರು ಹಿಂದೆ ಮುಂದೆ ನೋಡದೆ ದಿಲೀಪ ಚಕ್ರವರ್ತಿ, ಶಿಬಿ ಚಕ್ರವರ್ತಿ, ಬಲಿ ಚಕ್ರವರ್ತಿ ಸುಮ್ಮನೆ ಅಲ್ಲ, ಚಕ್ರವರ್ತಿಗಳು ಅನ್ನಿಸ್ತಕ್ಕಂಥದ್ದು. ಕರ್ಣ ಚಕ್ರವರ್ತಿ ಅಲ್ಲ. ದುಷ್ಟರ ಜೊತೆಲಿ ಇದ್ಕೋಬಿಟ್ಟು ನೀನು ದಾನ ಮಾಡಿಬಿಟ್ರೆ, ದುಷ್ಟತನವಾಗಿ ದುಡಿದು ದಾನ ಮಾಡಿಬಿಟ್ಟರೆ, ಯೋಚನೆ ಮಾಡಿ ನೋಡಿ. ದುಷ್ಟತನವಾಗಿ ಕೆಲವರು ಹೇಳ್ತಿರ್ತಾರೆ, ಕೇಳ್ತಿರ್ತೀವಿ, ನಾನು 5,000 ಕೋಟಿ 10,000 ಕೋಟಿ ಸಂಪಾದಿಸಿದ್ರೆ ನಾನು ಇಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಾನೆ. ಯಾರಾದ್ರೂ ತಿಂತಾರೆ ತಿಳಿದಿರೋರು, ಅವ್ರ ನೆರಳಲ್ಲಿ ಕೂಡ ಇರೋಲ್ಲ. ವೈದಿಕವಾಗಿರತಕ್ಕಂಥವ್ರು ಯಾರು ಅವರ ಜೊತೆಯಲ್ಲಿ ಇರೋಲ್ಲ, ಅವ್ರ ಗಾಳಿ ಸಮೇತ ಸೇವಿಸೋಲ್ಲ. ಅವನು ದುಷ್ಟ ಅಂದ್ರೆ ಎಷ್ಟೋ ಯೋಜನ ದೂರ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಭಗವಂತ ಕೃಷ್ಣ ಮಥುರೆಯಲ್ಲಿ ಇರಲಿಲ್ಲ. ಸುತ್ತಮುತ್ತ ಜರಾಸಂಧ, ನರಕಾಸುರ ಇನ್ನೂ ಎಲ್ಲ ಇದ್ರು. ಬಂದು ದ್ವಾರಕೆ, ಎಲ್ಲಿಯ ಮಥುರಾ, ಎಲ್ಲಿಯ ಉತ್ತರ ಪ್ರದೇಶ, ಎಲ್ಲಿಯ ಗುಜರಾತ್, ಸಮುದ್ರ ಮಧ್ಯದಲ್ಲಿ ಕಟ್ಕೊಳ್ತಕ್ಕಂಥ ಪಟ್ಟಣ ಅದು. ಇಂಜಿನಿಯರಿಂಗ್ ಫಿಟರ್ನಿಟಿ, ಅದೊಂದು ದಂತಕತೆ ಕೃಷ್ಣ ಭಗವಂತರು. ಆವತ್ತಿನ ಕಾಲಕ್ಕೆ ತೇಲುವಂತ ನಗರ, ಸಮುದ್ರ ದಾರಿ ಬಿಟ್ಟಿತ್ತು, ಅದರಲ್ಲಿ ಕಟ್ಟಿದ್ರು ದ್ವಾರಕಾ ನಗರಿಯನ್ನೇ ಕಟ್ಟಿದ್ರು. ನನ್ನ ಪುಣ್ಯಾತ್ಮ ದುಷ್ಟನ್ ಕಂಡ್ರೆ ದೂರ ಇರಬೇಕು ಅಂತ ಏನಕ್ಕೋ ಉಸಾದ್ರಿ, ನಮ್ಮನ್ ಕಂಡು ಭಯ ಪಟ್ಬಿಟ್ಟು ಓಡೋದ ಅಂತ ಅಲ್ಲ. ಏನಕ್ಕೆ ಹಂದಿ ಜೊತೆ ಗುದ್ದಾಡ್ತೀವಿ? ನಿಜಾನೇ ಮಕ್ಕಳೇ, ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತೀನಿ. ಗೆದ್ರು ಕೂಡ ಹಂದಿ ಖುಷಿ ಅಂತೆ, ನನ್ನ ಕಕ್ಕ ಎಲ್ಲ ಮೆತ್ತಿಸ್ಬಿಟ್ಟಿದ್ದೀನಿ ಅವನಿಗೆ ಅಂತ. ನಾವು ಗೆದ್ದಿರ್ತೀವಿ, ಅದರ ಗಲೀಜೆಲ್ಲ ಮೆತ್ತಿಸ್ಕೊಂಡು ಬಂದಿರ್ತೀವಿ. ಸೊ ಇಂಥ ಒಂದು ದುಷ್ಟರ ಜೊತೆ ಇದ್ಕೊಂಡು ಆ ಸಂಪಾದನೆಯನ್ನು ದಾನ ಮಾಡೋದು, ಅವರ ಜೊತೆಯಲ್ಲೇ ಹೊಗಳಿಕೆ, ತಿರುವೋಣಂ ಹಬ್ಬದ ದಿನ ಅದು ಮಾತಾಡ್ಲೂಬಾರದು, ಅಸಹ್ಯ ಅನ್ಸುತ್ತೆ. ಅಂತ ಬಲಿಚಕ್ರವರ್ತಿ ದಾನ ಅಂದರೆ ಬಲಿಚಕ್ರವರ್ತಿ ಕೇಳಿದ್ದು ಇಲ್ಲ ಅನ್ನೋ ಮಾತಿಲ್ಲ. ಅಂತ ಒಂದು ಬಲಿಚಕ್ರವರ್ತಿ ಆ ಒಂದು ಶಕ್ತಿ ಸಾಮರ್ಥ್ಯ ಬೆಳೆದು ಬಿಡುತ್ತೆ ಅಂತ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದಾಗ, ನಾನು ಬರ್ತೇನೆ ಹುಟ್ಟಿ, ಆತನ ಅಹಂಕಾರ, ಆತನಿಗೂ ಒಂದು ಸ್ವಲ್ಪ ಅಹಂಕಾರನು ಬಂದ್ಬಿಟ್ಟಿರುತ್ತೆ. ಅದನ್ನು ಪ್ರಹ್ಲಾದರು ಕೂಡ ಶಾಪ ಕೊಡ್ತಾರೆ. ನಿನ್ನ ಅಹಂಕಾರವೇ ನಿನ್ನನ್ನು ತುಳಿದು ಹಾಕುತ್ತದೆ ತಾತ. ನೋಡ್ತಾತ, ಯಾರು ಮಾಡಿಲ್ಲ ಲೋಕದಲ್ಲಿ 99 ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ದೊಡ್ಡೋರ ಹತ್ರ ಹೋಗಿ ನೆನಪಿಟ್ಟುಕೊಳ್ಳಿ. ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ಹಿರಿಯರು ಸ್ನೇಹಿತರ ಹತ್ರ ಹೋಗ್ಬಿಟ್ಟು ನಮ್ಮ ಬಗ್ಗೆ ಮಾತಾಡಬಾರ್ದು, ನಮ್ಮ ಸಾಧನೆಗಳ ಬಗ್ಗೆ ಮಾತಾಡಬಾರ್ದು, ನಮ್ಮ ಓದಿನ ಬಗ್ಗೆ ಮಾತಾಡಬಾರ್ದು, ನಮ್ಮ ಬಲಾಬಲಗಳ ಬಗ್ಗೆ ಮಾತಾಡಬಾರ್ದು. ನಾನು ಯಾರು ಗೊತ್ತಾ? ಮೂರ್ಖರು. ಶಾಪಗ್ರಸ್ತ ಬಲಿಚಕ್ರವರ್ತಿ ಖುದ್ದು ಪ್ರಹ್ಲಾದರಿಂದಲೇ ಆಗಿದ್ದ. ಅದಕ್ಕೆ ಪ್ರಹ್ಲಾದಾಚಾರ್ಯರು ಸ್ನೇಹಿತನ ಹತ್ರ, ನಾನು ಈ ಕಾರ್ ತಗೊಂಡೆ ಕಣೋ, ನಾನು ಆ ಕಾರ್ ತಗೊಂಡೆ, ಇಲ್ಲ ಏನೋ ಕಣೋ ದೇವರಿಟ್ಟಾಗೆ. ತುಂಬಾ ತಿಳಿದವ ಹೇಳೋಲ್ಲ, ತೋರಿಸ್ಕೋಬಾರ್ದು, ಹೇಳ್ಕೋಬಾರ್ದು. ಸಾಮಾನ್ಯರಂತೆ ಬದುಕಬೇಕು. ಅದರಲ್ಲೂ ಹಿರಿಯರ ಹತ್ರ ಬಂದ್ರೆ, ನೀವು ಊರಿಗೆ ದೊರೆಯಾಗಿರ್ಬೋದು, ಚಕ್ರವರ್ತಿ ಆಗಿರ್ಬೋದು, ಅರಸರಾಗಿರ್ಬೋದು, ನಿಮ್ಮ ಸ್ನೇಹಿತ ಹೋಗಲ್ಲೋ ಬಾರಲ್ಲೋ ಅದೇ ಮಾತಲ್ಲೇ ಅದೇ ಇದರಲ್ಲೇ ಇರಬೇಕು. ಹಿರಿಯರ ಹತ್ರ ಬಂದ್ರೆ ಕೈ ಕಾಲು ಕಟ್ಟಿಯೇ ಕುತ್ಕೋಬೇಕು. ಊರಿಗೆ ಅರಸನಾದ್ರೂ ತಾಯಿಗೆ ಮಗ. ಈ ಬಲಿ ಮಾಡೋದು ಅದೇ ಕೆಲಸ. ದೊಡ್ಡದಾಗ ಬಂದ್ಬಿಟ್ಟು ನೋಡ್ದ ತಾತ ಹಾಗೆ ಹೀಗೆ ಅಂತ. ಓಹೋ, ಇವನ ಅಹಂಕಾರ ನೋಡಿ. ಕಾಲಜ್ಞಾನಿಗಳ ಮಾತು ಏನು ನುಡಿಸುತ್ತೋ ಕಾಲವೇ ನಡೆಸಿಬಿಡುತ್ತದೆ. ಕಾಲ ಅವರ ವಶವರ್ತಿಯಾಗಿರುತ್ತದೆ. ಅದಕ್ಕೆ ದೊಡ್ಡವ್ರ ಸುದ್ದಿಗೆ ಹೋಗ್ಬಾರ್ದು, ಜ್ಞಾನಿಗಳ ಸುದ್ದಿಗೆ. ವಶವರ್ತಿ, ಕಾಲ ಅವರ ವಶವರ್ತಿ. ಹನುಮ ಹೇಳೋದು ನಡೆಯುತ್ತೆ. ತುಂಬಿದ ಸಭೆಯಲ್ಲೇ ರಾವಣಾಸುರನಿಗೆ ಹೇಳಿದ, ನಿನ್ನ ಲಂಕೆ ಸುಟ್ಟೋಗುತ್ತೆ ಹೇಳ್ತಾರೆ. ಹೇಳಿ ಒಂದು ಅರ್ಧ ಗಂಟೆಗೆ ಲಂಕೆಗೆ ಬೆಂಕಿ ಬೀಳುತ್ತೆ. ಕಾಲ ಅವರ ವಶವರ್ತಿ. ಸಾಮಾನ್ಯರಲ್ಲ ಅವರು. ಅಂಥದ್ದೊಂದು ಮಹಾಪುರುಷರುಗಳು ಇದ್ದಾರೆ, ನಿಮ್ಮ ನಡುವೆ ಕಾಣಿಸೋಲ್ಲ ಅಷ್ಟೇ. ಅದಕ್ಕೆ 3 ದಿನ ಇರಲಿಲ್ಲ. ಎಲ್ಲೋ ಅಂಥದ್ದೊಂದು ದೈವಮೂರ್ತಿಗಳ ಹುಡುಕಾಟದಲ್ಲಿ ಹೋಗ್ಬಿಟ್ಟಿದ್ದೆ. ನಡೀತು. ಆ ಪರಂಧಾಮನ ದರ್ಶನ, ಆ ತಾಯಿ ಜಗನ್ಮಾತೆಯ ದರ್ಶನ. ಯಾಕಂದ್ರೆ ನಮಗೆ 3 ತಿಂಗಳು ಎಲ್ಲೂ ಹೋಗೋ ಆಗಿಲ್ಲ. ಕೆಲವು ನಿಯಮಗಳು, ಬಂಧಗಳು, ಮನೆಯಲ್ಲಿರ್ತಕ್ಕಂಥ ಒಂದು ವಾರ್ಷಿಕ ಸೂತಕ,
ಅಂಥದ್ರಲ್ಲಿ ದೈವಾನುಗ್ರಹ, ಕ್ಷಮೆ ಇರಲಿ. ನನಗೆ ಗೊತ್ತಿದೆ ತುಂಬ ತಡಬಡಾಯಿಸಿದ್ರಿ, ತುಂಬ ಜನ ಕೇಳಿದಿರಿ, ಎಲ್ಲೂ ಹೋಗ್ಬಿಟ್ರಿ ಗುರುಗಳೇ ಅಂತ. ಎಲ್ಲೂ ಹೋಗಿಲ್ಲ, ನಿಮ್ಮ ಮುಂದ್ಗಡೆನೇ ಇದ್ದೇನೆ, ಏನೂ ಆಗಿಲ್ಲ. ನಿಮ್ಮ ಪ್ರೀತಿ ಅನುರಾಗ ಇರೋವರೆಗೂ ಅದ್ರ ಬಗ್ಗೆ ಚಿಂತೆ ಇಲ್ಲ ಮಕ್ಕಳೇ. ಏನೋ ಒಂದು ಉದ್ದೇಶ, ಆ ಉದ್ದೇಶಕ್ಕೆ ಅಮ್ಮನ ಆಜ್ಞೆಯೂ ಆಗಿದೆ. ದೈವಾನುಗ್ರಹ ಇರಲಿ. ಸೊ ಈ ಬಲಿಚಕ್ರವರ್ತಿಗೆ ಪ್ರಹ್ಲಾದಾಚಾರ್ಯರು ಶಾಪ ಇಡ್ತಾರೆ, ನಿನ್ನಲ್ಲಿ ನಾನೊಬ್ಬನೇ ಅಂತ. ಈ ತುಂಬಿ ತುಳುಕಿರೋ ನಿನ್ನ ಅಹಂಕಾರ ಪಾತಾಳಕ್ಕೆ ಅದುಮಲ್ಪಡುತ್ತೆ ಹೋಗ್ ಅಂತ. ಆ ಅಹಂಕಾರ ಯಾರಲ್ಲಿತ್ತು? ಬಲಿಲಿತ್ತು. ಬಲಿ ಸಮೇತ, ಆ ಅಹಂಕಾರ ಸಮೇತ ವಾಮನ ಮೂರ್ತಿ ಬಂದು 3 ಹೆಜ್ಜೆ ದಾನ ಮಾಡು ಅಂದಾಗ ಏನ್ ಬೇಕು ಹೇಳಿ ಅಂತ 3 ಹೆಜ್ಜೆ. ಆ 3 ಹೆಜ್ಜೆಯಲ್ಲೂ ಒಂದು ಆಂತರ್ಯವಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಇಡ, ಪಿಂಗಳ, ಸುಷುಮ್ನ, ಹಿಂದೆ, ಮುಂದೆ, ಇಂದು. ಇದು 3 ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ನಿನ್ನ ನಿಯಂತ್ರಣದಲ್ಲೇ ಇಲ್ಲ ಕಣೋ ಅಂತ. ಹಾಗೆ ಯಾಜ್ಞಿಕರು 3 ಅಡಿ ಒಂದು ಯಜ್ಞಕುಂಡವನ್ನ ಮಾಡ್ಕೊಂಡಲ್ಲಿ ಪೂಜೆ ಮಾಡ್ಕೊಳ್ಳೋದು. ನಿನಗೆ ಎಷ್ಟು ಬೇಕು ಹೇಳು ಓ ಬಾಲ ಸನ್ಯಾಸಿಯೇ. ಸ್ವಯಂಭೂವಾಗಿ ಆ ಸ್ವಾಮಿ ಕಶ್ಯಪರ ಮಗನಾಗಿ ಹುಟ್ಟುತ್ತಿದ್ದಾಗಿಯೇ ಆ ಒಂದು 6-8 ವರ್ಷದ ವಟುವಾಗಿ ನಿಲ್ತಾರೆ. ಬಂದು ಆತನ ಗರ್ವಭಂಗ ಮಾಡಲು 3 ಹೆಜ್ಜೆ ಕೇಳೋದು. 3 ಹೆಜ್ಜೆ ಕೇಳೋಕ್ ಮೊದಲು ಏನ್ ಬೇಕು ಕೇಳು, ನನಗೆ 3 ಹೆಜ್ಜೆ ಸಾಕಪ್ಪ, ವಟುವಪ್ಪ ಅಂತ. ಅಂದ್ರೆ ಕುಳಿತು ನಿತ್ಯಾಗ್ನಿಹೋತ್ರ, ಒಂದು ಅಗ್ನಿಕುಂಡ, ಒಂದು ಯಜ್ಞಕುಂಡ ಇಷ್ಟಕ್ಕಿಷ್ಟೇ ಅಂತಿರ್ಬೇಕು. ಸಾಮಾನ್ಯವಾಗಿ ಯಾಜ್ಞಿಕರಿಗೆ ಕೇಳಿ ನೋಡಿ 3 ಅಡಿ ಇರುತ್ತೆ. ಇವತ್ತೇನೇನೋ ಮಾಡಿಟ್ಟಿದ್ದಾರೆ, ಇರ್ಲಿ. ಇದೇನ್ 3 ಅಡಿ ಇಟ್ಕೊಂಡು ಏನ್ ಮಾಡ್ತೀಯ ನೀನು? 3 ಅಡಿ ಇಟ್ಕೊಂಡು ಏನ್ ಮಾಡ್ತೀಯ ಬಾಲಭಟ್ಟು? ನೀನು ಕೇಳು, 1000 ಅಲ್ಲ 10,000 ಗೋವುಗಳನ್ನ ಕೊಡ್ತೀನಿ. 10,000 ಗೋವುಗಳನ್ನ ಇಟ್ಕೊಂಡು ಆ ಬಾಲಭಟ್ಟು ಏನ್ ಮಾಡ್ತಾನೆ? ರಾಸುಗಳನ್ನ ಕೊಡ್ತೀನಿ, ಜಮೀನು ಕೊಡ್ತೀನಿ, ಎಷ್ಟು ಎಕರೆ ಬೇಕು ಹೇಳು. ನನಗೇನಕ್ಕೆ? ಸನ್ಯಾಸಿಗೇನಕ್ಕೆ ಅಷ್ಟು 1000 ಎಕರೆ? ನೋಡಿ, ವಾಮನಾವತಾರ ತೋರಿಸ್ಕೊಟ್ಟಿರೋ ರೂಪ. ಇವತ್ತು ಸನ್ಯಾಸಿಗಳ ಹೆಸರಿನಲ್ಲಿ, ಮಹಾ ಗುರುಗಳ ಹೆಸರಿನಲ್ಲಿ 1000 ಎಕರೆ, 1 ಎಕರೆ, ಇನ್ನೊಂದು ಸಂಸ್ಥೆಗಳು, ಸಂಸ್ಥಾನಗಳು ಏನೇನೋ ಆಗಿ ಕುಳಿತಿದ್ದೆ. ನಿಮಗೆ ಗೊತ್ತಿದೆ, ಕಲಿಯುಗ ಕಲಿಪುರುಷ ಪ್ರಭಾವ ಬಿಡಿ. ವಾಮನಾವತಾರದಲ್ಲೇ ತೋರಿಸಿದ್ರು ಒಬ್ಬ ವಟುವಾಗಿ, ಸನ್ಯಾಸಿಯಾಗಿ, ಬಾಲ ಸನ್ಯಾಸಿಯಾಗಿ, ನನಗೇನಕ್ಕೆ ಬೇಕಪ್ಪ, ನನಗೆ 3 ಹೆಜ್ಜೆ ಸಾಕು, ಆಯಿತು ನಾನು ಕೊಡ್ತೇನೆ, ನಿಮ್ಮ ಇಷ್ಟ ಅಂತ ಹೇಳಿ ಕಮಂಡಲ ತಗೊಂಡು ಈ ತರ ದಾನ ಮಾಡುವಾಗ, ಅದು 100ನೇ ಅಶ್ವಮೇಧ ಯಾಗ ಸಿದ್ಧತೆ ಅಲ್ಲ ನಡೀತಾ ಇರುತ್ತೆ, ಅದು ಭಂಗ ಆಗ್ಲೇಬೇಕು, ಇಲ್ಲ ಅಂದ್ರೆ ಅದನ್ನ ಹಿಡಿಲಿಕ್ಕಾಗೋಲ್ಲ. ಇನ್ನಷ್ಟು ಮಿತಿಮೀರಿದಂತ ಅಹಂಕಾರ, ಮನುಷ್ಯನಿಗೆ ವಿಪರೀತವಾದ ಅಧಿಕಾರ, ಹೆಸರು, ದುಡ್ಡು ಇದು ಬಂದ್ರೆ ಯಾರ್ಯಾರೆಲ್ಲ ಸುತ್ತಾಕೋತಾರೆ ಮಕ್ಕಳೇ, ಯಾರ್ಯಾರೆಲ್ಲ ಸುತ್ತಾಕೋತಾರೆ, ಅದು ಹೇಳಲಿಕ್ಕೆ ಅಸಹ್ಯ. ಇವತ್ತು ಮೊನ್ನೆ ನೋಡಿ, ಪಕ್ಕದ ರಾಷ್ಟ್ರದ ಒಂದು BRS ಪಕ್ಷದ ಸಂಸ್ಥಾಪಕನ ಮಗಳನ್ನ ಬೂಮ್ ಪಕ್ಷದಿಂದಲೇ ತೆಗೆದುಹಾಕಿದ್ದಾರೆ. ಇನ್ನೊಂದು ಆಕೆ ಇರೋ ಸತ್ಯ ಹೇಳಿದಾಳೆ. ಏನ್ ಹೇಳ್ತೀರಿ? ಕವಿತಾ ಚಂದ್ರಶೇಖರ್ ರಾವ್, ತೆಲಂಗಾಣ ಬಿಡ್ಡ, ರಾಜಕುಮಾರಿ ಅಂತ ಕರೆಸ್ಕೊಂಡವಳು, ಜೈಲಿಗೆಲ್ಲ ಹೋಗಿ ಬಂದ್ಬಿಟ್ಲು. ದೆಹಲಿಯ ಮಧ್ಯ ಹಗರಣ, 1-2 ತಂದೆಯ ಜೊತೆ. ನೋಡಿ, ಹಿಂಗೆ ವಿಪರೀತವಾದ ಅಧಿಕಾರ, ಮದ, ಇನ್ನೊಂದು ಬಂತು ಅಂದ್ರೆ ಮಮಕಾರಗಳು, ಇನ್ನೊಂದು ಎಲ್ಲ ಸರ್ವನಾಶವೇ. ಗೊತ್ತಿತ್ತು ಭಗವಂತನಿಗೆ ಇವನು ವಿಪರೀತವಾಗಿ ಆಗ್ತಿದೆ ಎಂದು ತುಳಿಬೇಕು, ಈ ಅಹಂಕಾರ ತುಳಿಬೇಕು. ಆ 3 ಹೆಜ್ಜೆ ಕೊಡ್ತೇನೆ ಅಂತ ದಾನ ಮಾಡುವಾಗ ಅಲ್ಲೇ ಶುಕ್ರಾಚಾರ್ಯರಿದ್ರು. ನೋಡಿ, ಇದರ ಹಿಂದುಗಡೆ ಎಷ್ಟು ನಡೆಯುತ್ತೆ ಅಂದ್ರೆ, ಒಂಟಿ ಕಣ್ಣಿನ ಶುಕ್ರಾಚಾರ್ಯ ಅಂತ ಒಂದು ಹೆಸರು ಬಂದ್ಬಿಡುತ್ತೆ. ಶುಕ್ರಾಚಾರ್ಯರಿಗೆ ಅಲ್ಲಿವರೆಗೂ 2 ಕಣ್ಣು. ಅಂದ್ರೆ ಅದರ ಅರ್ಥ ಇನ್ನೊಂದೇನು ಗೊತ್ತಾ, ನಮಗೆ ಮದವೇರಿದಾಗ ಒಂದು ಕಣ್ಣು ಮುಚ್ಕೊಂಡ್ಬಿಡುತ್ತೆ. ನಾವು ನೋಡಿದ್ದೆ ಸರಿ, ಆ ಅಂದ ನಂದು, ಅಧಿಕಾರ ನಂದು, ಆ ಚಂದ ನಂದು, ಆ ಭೋಗವೆಲ್ಲ ನಂದು. ಶುಕ್ರನ್ ತತ್ವವೇ ಅದು, ಲವ್ ಮಾಸ್ಟರ್. ದುಡ್ಡಿರೋರು ನೋಡಿ, ಈ ಕೆಸಿನೋ ಮನೆ ಎಲ್ಲ ನೋಡಿ, ಯಾವ್ದಾವ್ದೋ ಬೆಟ್ಟಿಂಗು, ಇನ್ನೊಂದು 2,000 ಕೋಟಿ ಅಂತೆ, ಇನ್ನೊಂದೇನೋ ಕೋಟಿ ಅಂತೆ, ಅದಂತೆ ಇದಂತೆ ಅಂತ ಏನೇನೋ ಹೇಳ್ತಿದ್ದಾರೆ.
ಒಂದ್ ಕಣ್ಣು ಮುಚ್ಕೊಬಿಡುತ್ತೆ, ಮನಸ್ಸಾಕ್ಷಿಯ ಕಣ್ಣು ಮುಚ್ಕೊಬಿಡುತ್ತೆ. ಇನ್ನೊಂದೇ ಅಪ್ಪ ಅನ್ನತಕ್ಕಂಥದ್ದು, ಎಷ್ಟು ದೋಚ್ಕೊಳ್ಳೋಣ, ಎಷ್ಟು ಬಾಚ್ಕೊಳ್ಳೋಣ ಅನ್ನತಕ್ಕಂಥದ್ದು. ಆ ಬಾಚುವಿಕೆಯ ಬುದ್ಧಿ ನೋಡಿ ಭಗವಂತ ತೋರಿಸ್ಕೊಟ್ಟಿರೋದು, ಚುಚ್ಚಿರೋದು. ಎರಡೂ ಕಣ್ಣು ಬಿಟ್ಕೊಂಡು ನೋಡ್ತೀಯ ನೀನು ಅಂತ. ಎಷ್ಟು ಹೇಳಿದ್ರು ಕೇಳಲ್ಲ ಬಲಿ. ಕಮಂಡಲದಲ್ಲಿ ಆ ನೀರು ಬೀಳೋ ಜಾಗದಲ್ಲಿ, ಆ ತೀರ್ಥ ಬೀಳೋ ಜಾಗದಲ್ಲಿ ಸೂಕ್ಷ್ಮ ರೂಪದಲ್ಲಿ ಕುತ್ಕೋಬಿಟ್ಟ, ಬರ್ತಾನೆ ಇಲ್ಲ. ಅಯ್ಯೋ ಇದೇನು ಮಹಾಸ್ವಾಮಿ ನೀರೇ ಬರ್ತಿಲ್ಲ ಅಂದ್ರೆ, ಇರು ಅಂತ ಹೇಳಿ ದರ್ಬೆ ತಗೊಂಡು ಅದ್ರ ಒಳಗಡೆಯಿಂದ ಹಿಂಗೆ ಚುಚ್ಚಿದ್ದೆ, ಕಣ್ಣು ಆಯ್ತು ರಕ್ತ. ಓಡು ಸೂಕ್ಷ್ಮ ರೂಪದಲ್ಲಿ. ಆ 3 ಹೆಜ್ಜೆಗೆ ದಾನ ಪಡ್ತಿದ್ದಾಗೆ ಒಂದ್ ಹೆಜ್ಜೆ ಪೂರ್ತಿ ಇಡೀ ಭೂಮಂಡಲ ಆಗುತ್ತೆ. 2ನೇ ಹೆಜ್ಜೆ ಮೇಲಿನ 7 ಲೋಕಗಳು. ಸ್ವಾಮಿ ಏನು ಅಂತ ನೋಡ್ತಾನೆ ಬಲಿಚಕ್ರವರ್ತಿ. 3ನೇ ಹೆಜ್ಜೆ ಎಲ್ಲಿಡ್ಲಪ್ಪ ಅಂತ ಏನು ಮಾತಾಡಲ್ಲ. ಕ್ಷಣ ಮಾತ್ರದಲ್ಲಿ ಕೊಟ್ಟು ಮಾತಿಗೆ ತಪ್ಪಬಾರದು ಅಂತ ಬಲಿಚಕ್ರವರ್ತಿ ನನ್ನ ತಲೆ ಮೇಲೆ ಕಾಲಿಡಿ ಅಂತ ಹೇಳ್ತಾನೆ. ಇಲ್ಲಿದೆಯಲ್ಲ ಸ್ವಾಮಿ, ಇಲ್ಲಿದೆಯಲ್ಲ ಲೋಕವೆಲ್ಲ ಭಗವಂತ ಅನ್ನೋ ಅರ್ಥ. ಲೋಕವೆಲ್ಲ. ಅದಕ್ಕೆ ಈ ಬ್ರಹ್ಮಸ್ಥಾನ ತುಂಬಾ ಒಂದು ಯೋಗಿಗಳಿಗೆ ಮಾತ್ರ ಬ್ರಹ್ಮಸ್ಥಾನ ಛೇದ ಮಾಡಿಕೊಂಡು ಆ ಆತ್ಮ ಹೊರಗಡೆ ಬರುತ್ತೆ. ಇನ್ನು ಮಿಕ್ಕದವ್ರಿಗೆ ಎಲ್ಲೆಲ್ಲೋ ಬರುತ್ತೆ ಬಿಡಿ, ವೆರಿ ರೇರ್. ಲಕ್ಷದಲ್ಲೊಬ್ಬರು, ಕೋಟಿಗೊಬ್ಬರು, ಯಾರೋ ಸಿದ್ಧ ಪುರುಷರುಗಳಿಗೆ, ಮಹರ್ಷಿ ಸ್ವರೂಪಗಳಿಗೆ ಆ ಪ್ರಾಣವಾಯು ಇಲ್ಲಿಂದ ಹೋಗೋದು. ಅದಕ್ಕೆ ದುರಂತದ ಸಾವುಗಳು ಆದಾಗ ಆ ಒಂದು ಶವವನ್ನ ಊರು ಒಳಗಡೆ ಕೂಡ ತರಲ್ಲ. ಯಾಕೆ ಗೊತ್ತಾ? ಅವನ ಪ್ರಾಣ ಗುದದ್ವಾರದಲ್ಲಿ ಹೋಗಿರುತ್ತೆ, ಅಲ್ಲಿಂದ ಹೋಗೋ ಆಗಿಲ್ಲ. ಅನಾಹುತ ಸಾವುಗಳಾಗಿರುತ್ತೆ ಅಲ್ವಾ, ಅಲ್ಲಿಂದ ಹೋಗಿರುತ್ತೆ. ಅವನನ್ನು ಮತ್ತೆ ಈ ಲೋಕಕ್ಕೆ ತಳ್ಳುತ್ತೆ. ಅವನಿಗೆ ಆತ್ಮಹತ್ಯೆ ಮಾಡ್ಕೊಂಡವರು ಇನ್ನೊಂದು ಆದಾಗ ಆ ರೀತಿ ಆಗ್ಬಿಟ್ಟಿರುತ್ತೆ. ಆಕ್ಸಿಡೆಂಟಲ್ ಡೆತ್ತು. ನೀವು ನೋಡಿ, ಆಕ್ಸಿಡೆಂಟಲ್ ಡೆತ್ ಅಲ್ಲಿ ಮಲಮೂತ್ರ ವಿಸರ್ಜನೆ ಆಗ್ಬಿಟ್ಟಿರುತ್ತೆ. ಪ್ರಾಣ ಹೋದಾಗ ಮಲಮೂತ್ರ ವಿಸರ್ಜನೆ ಆಗಬಾರ್ದು. ಇದೆಷ್ಟೋ ಇದೆ, ಇನ್ನೊಂದು ದಿನ ಹೇಳ್ತಾನೆ ಇದನ್ನೆಲ್ಲ ಸೇರಿಸಿ. ಅದಕ್ಕೆ ಈ ಬ್ರಹ್ಮಜ್ಞಾನ ಅವನಿಗೆ ಮುಚ್ಚಿಟ್ಕೊಂಡಿತ್ತು. ನಾನೇ ಎಲ್ಲವೂ ಭಗವಂತ ಅನ್ನೋದನ್ನ ಮರೆತು ಬಿಟ್ಟಿದ್ದ. ಆ ನಾನೇ ಅನ್ನೋದು ತಲೆಗತ್ತು ಬಿಟ್ಟಿದೆ ಅಲ್ವಾ, ಅದು ಇಳಿಸ್ಕೋಬೇಕು. ಅವ್ನು ಗೊತ್ತಾಗ್ಬಿಡ್ತು, ಓ ಭಗವಂತ ಬಂದ, ನನ್ನ ವಿಷ್ಣು ನನಗೋಸ್ಕರ ಧರೆಗಿಳಿದು ಈ ರೀತಿ ಬಂದಿದ್ದಾನೆ. ನನ್ನ ತಾತ ನೋಡಿದ ಆ ದಿವ್ಯ ಸ್ವರೂಪ ಈ ಬಾಲವಟು ಸ್ವರೂಪವಾಗಿ ವಾಮನಾವತಾರವಾಗಿ ಬಂದಿದೆ, ತಿರುವಾಗಿ ಬಂದಿದೆ, ಶ್ರೀಯಾಗಿ ಬಂದಿದೆ. ಶ್ರವಣ ನಕ್ಷತ್ರದ ದಿನ ಅಯ್ಯ ಅನ್ಯಥಾ ಶರಣಂ ನಾಸ್ತಿ ಅಂತ ಪೂರ್ತಿ ಶರಣಾಗತಿಯಾಗಿ ನನ್ನ ತಲೆ ಮೇಲೆ ಕಾಲಿಡಿ ಸ್ವಾಮಿ. ಇದೊಂಚೂರು ಉಳ್ಕೊಂಡಿದೆ, ನೀನು ಹಾಕಿದ ಭಿಕ್ಷೆ, ನೀನು ಕೊಟ್ಟ ಭಿಕ್ಷೆ ನೋಡಿ. ಹಾಕಿ ಪಾತಾಳಕ್ಕೆ ತಾಳ್ತಾಳೆ, ಜೀವಂತವಾಗಿ ತಾಳ್ತಾಳೆ. ಕಣ್ಣೀರಾಗ್ತಾನೆ ಬಲಿಚಕ್ರವರ್ತಿ. ಅಯ್ಯ ಅಂತ, ನನ್ನ ತಪ್ಪು ನನಗೆ ಗೊತ್ತಾಯ್ತು, ನನ್ನ ಅಹಂಕಾರ ನನಗೆ ಗೊತ್ತಾಯ್ತು ಅಂತ. ಆಗಿದ್ದಾಗೋಯ್ತು. ಇರ್ಲಿ, ಏನಕ್ಕೆ ಕಣ್ಣೀರಾಗ್ತಿದ್ಯಾ ಅಂದ್ರೆ, ನನ್ನ ಪ್ರಜೆಗಳು, ನನ್ನ ಮಕ್ಕಳು. ನೋಡಿ ಬಲಿಚಕ್ರವರ್ತಿಯ ನಿಯಮ. ನಾನು ಅಂದ್ರೆ ಪ್ರಾಣ, ನಾನು ಇಲ್ಲದೇ ಇರೋಲ್ಲ. ಅವ್ರನ್ನ ನೋಡದೆ ನಾನು ಇರೋಲ್ಲ. ನಿತ್ಯ ಅವ್ರನ್ನ ನೋಡ್ತಿದ್ದೆ, ಮಾತಾಡಿಸ್ತಿದ್ದೆ, ಅವ್ರಿಗಾಗೋ ತೊಂದರೆಗಳು, ಸಮಸ್ಯೆಗಳು ಪರಿಷ್ಕಾರ ಮಾಡ್ತಿದ್ದೆ. ಅಂತ ನನ್ನ ಮಕ್ಕಳು ಇವತ್ತು ನೋಡಿದೆ. ಒಂದು ತಂದೆ ನೋಡಿ, ಒಂದು ದೊರೆ ನೋಡಿ. ಇವತ್ತು ನಮ್ಮ ದೊರೆಗಳ ಮನೆ ಹತ್ರ ಹೋಗಿ ಸ್ವಾಮಿ ಸಿಗ್ತಾರ ನೋಡಿ. ದೊಡ್ಡ ಗೇಟುಗಳು, ಬಂಗಲೆಗಳು ಆಗ್ಬಿಟ್ಟಿದೆ. ಬಲಿ ಚಕ್ರವರ್ತಿಯ ಮನೆಗೆ ಬಾಗಿಲುಗಳೇ ಇರ್ಲಿಲ್ವಂತೆ. ಯೋಚನೆ ಮಾಡಿ, ಕೋಟೆಯೇ ಇರ್ಲಿಲ್ವಂತೆ, ದ್ವಾರಗಳಿರ್ಲಿಲ್ವಂತೆ, ದ್ವಾರ ಪಾಲಕರಿರ್ಲಿಲ್ವಂತೆ, ಗೋಡೆಗಳೇ ಇರ್ಲಿಲ್ವಂತೆ. ಅದು ನನ್ನ ಬಲಿ ಚಕ್ರವರ್ತಿ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು. ಸದಾ ನೋಡಬೇಕಾಗಿರೋದೆ ಸದಾ ನನ್ನ ಮಕ್ಕಳು ಅಂತ ದೊರೆ. ಸದಾ ತನ್ನ ಒಂದು ಆ ಪ್ರಜೆಗಳಿಗೋಸ್ಕರನೇ ಪರಿತಪಿಸ್ತಕ್ಕಂಥ ಅಶ್ವಮೇಧ ಯಾಗ ಮಾಡ್ತಿದ್ದು ಅದೇ, ನನ್ನ ಪ್ರಜೆಗಳಿಗೆ ಯಾವ ತೊಂದರೆ ಬರಬಾರ್ದು, ಅವರು ನಿರಂತರವಾಗಿ ಆನಂದವಾಗಿರಬೇಕು ಅಂತ. ಆ ಕಣ್ಣೀರು ನೋಡಿ, ಆಯ್ತಪ್ಪ ನಿನಗೊಂದು ವರ ಕೊಡ್ತೇನೆ ಕೇಳ್ಕೊ ಅಂದ್ರಂತೆ ವಾಮನಾವತಾರದ. ನನಗೆ ನನ್ನ ಪ್ರಜೆಗಳನ್ನು ನೋಡಬೇಕು. ಆಯ್ತು, ವರ್ಷಕ್ಕೊಂದು ದಿನ ನಿನ್ನ ಪ್ರಜೆಗಳನ್ನ ಹೋಗಿ ನೋಡ್ಕೊಂಡು ಮತ್ತೆ ನೀನ್ ಬಂದ್ಬಿಡ್ಬೇಕು. ಆಯ್ತು ಅಂತ ಆಜ್ಞೆ. ಅದುವೇ ತಿರು ಓಣಂ ಹಬ್ಬ. ಆ ಮಹಾಬಲಿ ಚಕ್ರವರ್ತಿ ಮರಳಿ ಬರ್ತಾನೆ ಸೂಕ್ಷ್ಮ ರೂಪದಲ್ಲಿ. ಏನ್ ಆನಂದವಾಗಿ ಇವತ್ತು ನೋಡ್ಬೇಕು. ಹಬ್ಬ 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 ಹಬ್ಬ.
ಪುಲಿ ಆಟ ಇದೆ. ಇದೆಲ್ಲ ನನ್ನ ಗುರುಗಳು ತೋರಿಸಿದ್ರು. ಎಷ್ಟಾದ್ರೂ ನನ್ನ ಗುರುಗಳು ಕೇರಳದವರಲ್ವಾ, ನಂಬೂದಾರಿಗಳು, ಮಹಾ ಅಷ್ಟಮಂಗಳ ಪ್ರಶ್ನಾತೀತ ದೊರೆ ಅದು. ಅಯ್ಯೋ, ಅದು ಅನಂತ. ಇದು ಹೆಂಗೆ ಅಂದ್ರೆ ಒಂದು ಮಾತಿದೆ ವೈದಿಕವಾಗಿ, ನಾವು ಯಾರು, ಈ ಮನುಷ್ಯ ಕುಲ ಯಾರು ಇಲ್ಲ, ಈ ಒಂದು ಭೂಮಂಡಲದಲ್ಲಿ ಉಳಿದಿರತಕ್ಕಂಥ ಜೀವಿ, ಈ 84 ಲಕ್ಷ ಯೋನಿ ಜೀವರಾಶಿಗಳು ಅಂತೆಲ್ಲ ಮಾತಾಡ್ತೀವಲ್ಲ ಮಕ್ಕಳೇ. ಒಂದು ಸಮುದ್ರದ ಒಂದು ಹನಿ, ಆ ಹನಿಯನ್ನ 60 ಭಾಗ ಮಾಡಿದ್ರೆ ಒಂದು ಭಾಗ ಇದೆಯಲ್ಲ, ಆ ಒಂದು ಭಾಗವೇ ನಾವು. ಲೆಕ್ಕ ಹಾಕೊಳ್ಳಿ, ಇನ್ನೆಷ್ಟಿರಬಹುದು. one of the drop. In that drop 60 divisions. ಈ ಮನುಷ್ಯ ಕುಲ, ಈ ಜ್ಞಾನ, ಅದರಲ್ಲಿ ನಾವು ಇನ್ನೆಲ್ಲಿ ಕಳೆದೋಗಿದ್ದೀವಿ ಲೆಕ್ಕ ಹಾಕೊಳ್ಳಿ. 800 ಕೋಟಿಯಲ್ಲಿ ನಾವೆಲ್ಲಿ? ಐ ಆಮ್ ಬಿಲ್ ಗೇಟ್ಸ್, ಐ ಆಮ್ ಡೊನಾಲ್ಡ್ ಟ್ರಂಪ್. ಅವನು ಹುಚ್ಚ. ಈ ಗ್ರಹಣ ಬರ್ತಿದೆ, ನಿಮ್ ಜೊತೆ ನೇರ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. 100% ಐ ವಿಲ್ ಬಿ ದೇರ್. ನಮ್ಮ ಜೊತೆ ಮಾತಾಡ್ತಾ ಯಾವ ರಾಶಿಗೆ ಹೇಗಿದೆ ಗಾಬರಿ ಪಡಿಸಿರ್ತೇನೆ. ನೋಡಿ, ಗ್ರಹಣ ಬರಬೇಕು. ನಮ್ಮ ಅಹಂಕಾರ, ನಮ್ಮ ದುರಹಂಕಾರ, ನಮ್ಮ ಗತ್ತು ಎಲ್ಲದಕ್ಕೂ ಅಲ್ಲೊಂದು ಚೆಕ್ಮೇಟ್ ಇಡ್ಲಿಕ್ಕೆ ನಾನೇ ವೇಗವಾಗಿ ಹೋಗ್ತಿದ್ದಾನೆ, ನನ್ನಿಂದಲೇ ಎಲ್ಲ ಅನ್ನತಕ್ಕಂಥದಕ್ಕೆ ಅಲ್ಲೊಂದು ಪರೀಕ್ಷೆ ಗೊತ್ತಾಗಲು ಭಗವಂತನ ಇಟ್ಟಿರುವ ಒಂದು ಪರೀಕ್ಷೆ. ಮಾತಾಡೋಣ ಇರ್ಲಿ. ಅಂತ ಒಂದು ಬಲಿ ಚಕ್ರವರ್ತಿ ಇಂದು ಬರ್ತಾರೆ. ಈ ಹುಲಿ ಆಟ, ಒಣಸಾಧ್ಯ ಅಂತ ಅಡಿಗೆ ಮಾಡ್ತಾರೆ. ಅಯ್ಯೋ, ಎಷ್ಟು ತಿಂದ್ರು ಅನ್ನ ಹಸಿವೆ ಆಗುತ್ತೆ ನನ್ನಂತ ಬಕಾಸುರನಿಗೆ. ಅಮ್ಮವರು ಪಕ್ಕಕ್ಕೆ ಕರ್ಕೊಂಡು ಹೋಗಿ ಊಟ ಇಡ್ತಾರೆ, ಕಣ್ಣಾಕ್ಬಿಡ್ತಾರೆ ಅಂತ. ಹಾಕಿ ಆ ಒಂದು ಅನ್ನ ದಪ್ಪ ಹಾಕಿ ಬಾಯ್ಲ್ಡ್ ರೈಸ್, ಅಲ್ಲಿ ಆ ಹುಳಿ ಮೊಸರು ಸಾರು ಒಂದು ಮಾಡ್ತಾರೆ, ನೋಡ್ಬೇಕು. ಅದೊಂದು ಅಂದ. ಆ ಸಾಂಬಾರು ಒಂಥರ ತೆಂಗಿನಕಾಯಿ ಹಾಕಿ ಮಾಡಿರೋ ಸಾಂಬಾರೇ ಒಂಥರ. ಆದಾಗ ಜೀವನದಲ್ಲಿ ಒಮ್ಮೆ ಕೇರಳ ಊಟ ತಿನ್ನಿ ಮಕ್ಕಳೇ, ಹೆವಿ ಊಟ ಅನ್ಸುತ್ತಲ್ವಾ. ನೀವು ಆ ಒಂದು ಕೆಂಪಕ್ಕಿ ದಪ್ಪಕ್ಕಿದು ಎಲ್ಲಾದ್ರೂ ಒಂದು ನೋಡಿ. ನನಗ ಪುಣ್ಯ ಇದೆ, ಯಾಕೆಂದ್ರೆ ನನ್ನ ಮನೆಯೊಡತಿ, ನನ್ನ ಧರ್ಮದಾತೆ, ಅನ್ನಪೂರ್ಣೇಶ್ವರಿ. ಅಯ್ಯೋ, ನಾನು ಕೇಳೋಕ್ ಮೊದಲೆಲ್ಲ ಇರುತ್ತೆ. ಬಿಡಿಪ್ಪ, ನಿಮ್ಗೆ ಏನ್ ಬೇಕಪ್ಪ ಇರುತ್ತೆ. ಅನ್ನ ತಿಂತಿಲ್ಲ, ಇದು ನಿಜ. ಅದಕ್ಕೆ ಒಂದು 4 kg ದಪ್ಪನೂ ಹಾಕಿದ್ದಾನೆ. ನೋ ರೈಸ್, ಏನೋ ಮಾಡ್ತಿದ್ದೇನೆ. ಆಯ್ತು, ಇವತ್ತಿಗೆ ಒಂದು 20-25 ದಿನ ಆಯ್ತು. ಇನ್ನೂ ಒಂದು 25 ದಿನ ಅಂತ ಅಕ್ಕಿ ಮುಟ್ಟಬಾರ್ದು, ಇನ್ನೊಂದು ಏನೇನೋ ಲಿಸ್ಟ್ ಹಾಕೋಬಿಟ್ಟಿದ್ದಾನೆ. ಒಂದು 90% ಕಂಟ್ರೋಲ್ ಅಲ್ಲಿ ಇದ್ದಾನೆ. ತುಂಬಾ ಚೇಂಜಸ್ ಕೊಟ್ಟಿದೆ. ಬಾಡಿ ವೆಯ್ಟ್ ಹ್ಯಾಸ್ ಇನ್ಕ್ರೀಸ್ಡ್. ಮೋರ್ ಹೆಲ್ತಿ, ಮೋರ್ ಫಿಟ್ ಇರ್ಲಿ. ಇವತ್ತು ಅಂಥದ್ದೊಂದು ದಿನ. ಆ ಬಲಿ ಚಕ್ರವರ್ತಿಯನ್ನ, ಆತನ ದಾನ ಗುಣವನ್ನ, ನಮ್ಮ ಒಂದು ಸನಾತನ ಧರ್ಮದ ಪರಂಪರೆಯನ್ನ, ಅಹಂಕಾರ ನೆತ್ತಿಗೆ ಏರಿದ್ರೆ ಹೇಗೆ ಭಗವಂತನೇ ಬಂದು ತುಳಿತಾನೆ ಅನ್ನೋದನ್ನ ಎಲ್ಲವನ್ನು ತೋರಿಸ್ಕೊಳ್ಳತಕ್ಕಂಥ ಒಂದು ಶಕ್ತಿ. ಅಂತ ಒಂದು ವಾಮನಾವತಾರ, ಶ್ರವಣ ನಕ್ಷತ್ರ, ಪ್ರದೋಷ, ಅದರ ಜೊತೆಯಲ್ಲಿ ಶಿಕ್ಷಕರ ದಿನಾಚರಣೆ ಬೇರೆ. ಆ ಮಹಾಗುರು, ಮಹಾಸಂತ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದಬ್ಬಕ್ಕೆ ಅವರೊಬ್ಬ ಮಹಾವಿದ್ವಾಂಸರು, ತತ್ವಶಾಸ್ತ್ರಜ್ಞರು. ದೇಶ ವಿದೇಶಗಳಲ್ಲಿ ಆಗಲೇ ಹರಡುಬಿಟ್ಟಿದ್ರು. ಅವರೆಲ್ಲ ರಾಷ್ಟ್ರಪತಿ ಆಗಿದ್ದಾಗ ಬಂದು ಕೇಳ್ಕೊತಾರೆ, ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು, ನೀವು ನಮ್ಮನ್ನ ಕಲ್ಸಿದ್ದೀರಿ, ತಿದ್ದಿದ್ದೀರಿ, ದಾರಿ ತೋರಿಸಿದ್ದೀರಿ ಅಂದ್ರೆ ಒಂದು ಕೆಲಸ ಮಾಡಿ. ನಿಮಗೆ ನನ್ನ ಮೇಲೆ ತುಂಬ ಅಂಥದ್ದೊಂದು ಪ್ರೀತಿ ಇದ್ರೆ ನನ್ನ ಬರ್ಡೇ ದಿನವನ್ನ ನಾನು ನಿಮ್ಗೆ ದಾರಿ ತೋರಿಸಿದ್ದೀನಿ ಅನ್ನೋ ನಂಬಿಕೆ ಇದೆಯಲ್ವಾ. ಸೊ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿಕೊಳ್ಳಿ ಅಂತ. ಜಗತ್ತಿನಲ್ಲಿ ಶಿಕ್ಷೆ ಕೊಡೋ ಅಧಿಕಾರ ಶಿಕ್ಷಕರಿಗೆ ಮಾತ್ರ, ಆಚಾರ್ಯನಿಗೂ ಇಲ್ಲ. ನೆನಪಿಟ್ಕೊಳ್ಳಿ. ಅಮ್ಮ ಅಪ್ಪ ಕೂಡ ಒಂದು ವಯಸ್ಸು ಬಂದ್ಮೇಲೆ ಇಲ್ಲ. ಅಲ್ಲೊಂದು ಶಿಕ್ಷೆ, ಪನಿಷ್ಮೆಂಟ್, 2 ಸಲ ಬರಿ, 5 ಸಲ ಬರಿ, ಕತ್ತೆ, ಕಿವಿ ಹಿಂಡಿ, ಬುದ್ಧಿ ಹೇಳಿ, ಇದೇನು ಹಿಂಗೆ ಕೂತಿದೆ, ಇದೇ ಹೀಗಿದ್ದಿ, 1-2 ಮಾತು, 1-2 ಪೆಟ್ಟು, 1-2 ತಿದ್ದುವಿಕೆ, 1-2 ಬಾರಿ ಜೋಜೋ ಮಾಡುವಿಕೆ. ಇದು ಬರೀ ಶಿಕ್ಷಕರಿಗೆ ಮಾತ್ರ ಸಾಧ್ಯ. ಇವತ್ತೆಲ್ಲಪ್ಪ ಶಿಕ್ಷಕರು ಮಾತಾಡಿಸ್ಲಿಕ್ಕೆ ಹೋಗೋ ಅಷ್ಟರಲ್ಲೇ ಮಕ್ಕಳು ಗನ್ ತಗೋ ಬಂದ್ಬಿಟ್ಟಿದ್ದಾನೆ ಒಂದು ಟೀಚರ್ಗೆ.
ತಗೊಬಂದು ಶೂಟ್ ಮಾಡಿದ್ದಾನೆ, ಕತ್ತಿ ತಗೊಬಂದ್ಬಿಟ್ಟಿದ್ದಾನೆ. ನಮ್ಮ ಸನಾತನ ಧರ್ಮ ಶಿಕ್ಷಕರು ಅಂದ್ರೆ ಯಾವ ರೀತಿ ಗೊತ್ತಾ, ನಮ್ಗೆ ಇವತ್ತಿಗೂ ನಮ್ಮ ಗುರುಗಳ ಮುಂದ್ಗಡೆ ಮಾತಾಡೋ ತಾಕತ್ತಿಲ್ಲ, ಶಕ್ತಿ ಇಲ್ಲ. ಹೀಗೆ ನಿಂತ್ಕೊಬಿಡ್ತೀವಿ. ಅವ್ರಿಗೆ ಕಲಿಸಿದ ಅಲ್ಲಿಂದ ಬೆಳೆದಿದ್ದಲ್ವ. ನಾವೇನೇ MBA ಮಾಡಿರ್ಬೋದು, MTech, MPhil ಏನ್ ಮಾಡಿದ್ರು, ವಾಟ್ ಎವರ್ ಎವ್ರಿಥಿಂಗ್ ಅವ್ರ ಕೈ ಹಿಡಿದು ನಡೆಸಿದ್ದಲ್ವ ಅಂತ ಒಂದು ಶಿಕ್ಷಕರ ದಿನಾಚರಣೆ ನಿಮ್ಮ ಬಾಳಿನಲ್ಲಿ. ಆ ಶಿಕ್ಷಕರನ್ನ ನೆನೆಸ್ಕೊಳ್ಳಿ. ಶಿಕ್ಷೆ ಆಗದೆ ಏನು ಕಲೀಲಿಕ್ಕಾಗೋಲ್ಲ. ಆಲಿಸದೆ ಅರಸನಾಗಲಾರ ಅಂತ ಹೇಗೆ ಹೇಳ್ತೇವೋ ಹಾಗೆ ಪನಿಷ್ಮೆಂಟ್ ಇಲ್ಲದೆ, ಅದಕ್ಕೆ ಈ ಗ್ರಹಣ ಒಂದು ಲಿಟಲ್ ಪನಿಷ್ಮೆಂಟ್ ಟು ಗಿವ್ ಅಸ್, ಟು ಚೆಕ್ಮೇಟ್ ಅಂಥದ್ದೊಂದು ತ್ರಯೋದಶಿ. ಸೊ ನನ್ನನ್ನು ತಿದ್ದಿದ, ನನ್ನನ್ನು ರೂಪಿಸಿದ, ನನ್ನನ್ನು ನಿಮ್ಮ ಮುಂದುಗಡೆ ನಿಲ್ಲಿಸಿದ, ನಿಮ್ಮ ಜೊತೆ ನಿರಂತರವಾಗಿ ನಿರರ್ಗಳವಾಗಿ ಈ ರೀತಿ ಮಾತನಾಡುವಂಥ ಶಕ್ತಿ ಕೊಡಿಸಿದ ಎಲ್ಲ ಮಹಾ ಗುರುಗಳಿಗೆ ನೀವು ನನ್ನ ಗುರುಗಳೇ. ಎಷ್ಟೋ ತಿದ್ದಿದ್ದೀರ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ನನ್ನನ್ನು ತಿದ್ದಿದ್ದೀರಾ, ಸಲಹಿದ್ದೀರಾ, ಕೈ ಹಿಡ್ದಿದ್ದೀರಾ. ಗುರುಗಳೇ ಇದು, ಗುರುಗಳೇ ಅದು, ಗುರುಗಳೇ ಹಿಂಗೆ, ಇದೆಲ್ಲವೂ ನೀವಾಗಿದ್ದೀರಿ. ನೀವೂ ಕೂಡ ನನ್ನ ಶಿಕ್ಷಕರೇ. ಬೆಂತಟ್ಟಿದ್ದೀರಿ, ಕೈ ಹಿಡ್ದಿದ್ದೀರಿ, ತಿವಿದಿದ್ದೀರಿ. ಒಂದಲ್ಲ ಸಾವಿರಾರು ಮಕ್ಕಳೇ, ಅನಂತ ಕೋಟಿ ವಂದನೆಗಳು ನಿಮ್ಮೆಲ್ಲರ ಆ ಪಾದಗಳಿಗೆ. ನಿಮ್ಮಗಳ ಮೂಲಕ ನನ್ನ ಗುರುಗಳನ್ನ, ಆಚಾರ್ಯರನ್ನ, ಶಿಕ್ಷಕರನ್ನ ನೋಡ್ತಿದ್ದಾನೆ. ಪರಮ ತೃಪ್ತಿ ಉಂಟು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಸದಾಶಿವ. ತ್ರಯೋದಶಿ ಮತ್ತು ಮಹಾಪ್ರದೋಷ, ಶುಕ್ರವಾರ, ಲಕ್ಷ್ಮೀ ಪ್ರದೋಷ. ತ್ರಯೋದಶಿಯಂದು ಹುಟ್ಟಿದಂಥವರು ಮನ್ಮಥನಂತೆ ಬೆಳಗುತ್ತಾರೆ. ಎಸ್, ಹೌದು ಅಲ್ವೋ? ನಿಮ್ಮ ಕೋಪ ಬ್ರಹ್ಮಾಂಡದಷ್ಟು, ನಿಮ್ಮ ತಾಳ್ಮೆ ಬ್ರಹ್ಮಾಂಡದಷ್ಟು, ನಿಮ್ಮ ತುಂಟುತನ ಬ್ರಹ್ಮಾಂಡದಷ್ಟು. ಹೌದು ಅಲ್ವೋ ಹೇಳಿ? ತ್ರಯೋದಶಿ ಹುಟ್ಟಿದವರು ಶಿವ. ಶಿವನೇ ಸಕಲಂ. ಎಲ್ಲ ಗೊತ್ತಿರುತ್ತೆ ನಿಮಗೆ, ಏನೂ ಗೊತ್ತಿರಲ್ಲ. ಹೌದು ಅಲ್ವೋ ಹೇಳಿ? ಯಾರ್ಯಾರು ತ್ರಯೋದಶಿಯ ದಿನದಂದು ಹುಟ್ಟಿರುತ್ತಾರೋ ಸದಾಶಿವ ಸ್ವರೂಪ. ನಿಮಗಿಂತ ನಿಗ್ರಹ ಶಕ್ತಿ ಇಲ್ಲ. ನಿಗ್ರಹ ಕಳ್ಕೊಳ್ಳೋದ್ರಲ್ಲೂ ಕೂಡ ನೀವು ಡಿಸೈಡ್ ಮಾಡಿದರೆ ನೋಡಿ. ನಾನು ಪ್ರದೋಷನೇ ಹುಟ್ಟಿರೋದು, ತ್ರಯೋದಶಿಯೇ ಹುಟ್ಟಿರೋದು. ನನಗೂ ಗೊತ್ತಿಲ್ಲ. ರಿಸರ್ಚ್ ಮಾಡಿದ ಮೇಲೆನೆ ನಿಮ್ಮ ಮುಂದ್ಗಡೆ ತಗೊಂಡು ಬಂದು ಹೇಳುವಾಗ ನಾನು ಕೂಡ ಹೊರಗೆ, ಹೌದಲ್ವಾ? ನಾನು ಬ್ರೇಕ್ ಮಾಡಿದಷ್ಟು ವಿಚಾರಗಳು ನನ್ನ ಮಹಾಗುರುಗಳು ಕೂಡ, ಮಹಾಸಿದ್ಧಾಂತಿಗಳು, ಅಪರ ಕಾಲಜ್ಞಾನಿ, ಅಷ್ಟಮಂಗಳದಲ್ಲಿ ಬೇರೆ ನುಡಿತಿರ್ಲಿಲ್ಲ. ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಯಾರಿಗಂದ್ರೆ ಯಾರಿಗೆ. ಅವ್ರು ಯಾವಾಗ ನುಡಿತಾರೋ ಅದೊಂದು ವೇದ. ಲೈಕ್ ರಮಣ ಮಹರ್ಷಿಗಳು. ಶುದ್ಧ ತ್ರಯೋದಶಿಯ ಪ್ರಭಾವ. ಎಲ್ಲ ಇದ್ದು ಸನ್ಯಾಸಿ ಅಂತ ಬದುಕುವಂತ ತಾಕತ್ತು ಗೊತ್ತಿರೋದು ಈ ತ್ರಯೋದಶಿ ಎಂದು ಹುಟ್ಟಿದವರಿಗೆ. ಏನೂ ಇಲ್ಲದೆ ಎಲ್ಲಾ ಕುಬೇರರಂತೆ ಬದುಕೋದಕ್ಕೂ ಕೂಡ ಬರುವಂತ ಒಂದು ಭಾವ ಈ ಒಂದು ಪ್ರದೋಷದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ತ್ರಯೋದಶಿಯ ದಿನದಂದು, ಹೌದು ಅಲ್ವೇ? ನಿಮ್ಮಷ್ಟು ತುಂಟುತನ, ಅಗ್ರೆಸಿವ್ನೆಸ್, ಆ ಕೋಪ, ಅಯ್ಯೋ 100% ಹೇಳಿರ್ತಾನೆ. ತ್ರಯೋದಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸರ್ಪಗಳು ಕನ್ಸಲ್ಲಿ ಬರ್ತಿರ್ತವೆ. ಒಂದು ಸರ್ಪದ ಪ್ರೊಟೆಕ್ಷನ್ ಇರುತ್ತೆ ನಿಮಗೆ. ಗೊತ್ತೋ ಗೊತ್ತಿಲ್ಲದೆ ನಿಮ್ಮ ಸುತ್ತಮುತ್ತ ಸರ್ಪಗಳು ಓಡಾಡ್ತಕ್ಕಂಥದ್ದು. ಇದನ್ನ ನಾನು ಹಲವಾರು ಬಾರಿ ಗಮನಿಸಿದ್ದೇನೆ. ನನ್ನ ಗುರುಗಳು ಅವ್ರ ಮನೆ ಹತ್ರ
ಒಂದು 12 ಅಡಿಯ ಸರ್ಪ. ನಾವು ಒಂದು 12 ವರ್ಷದವರು ಹೋದಾಗೆಲ್ಲ ಗುರುಗಳೇ ಇವನೇನು ಮಹಾಸ್ವಾಮಿಗಳು ಹಿಂಗಿದ್ದಾನೆ ಅಂದ್ರೆ ಅವನು ಅವಾಗಿಂದ ಇದ್ದಾನೆ ಕಣ. ಅವನು ಬೇರೆಯವ್ರಿಗೆಲ್ಲ ಪ್ರೊಟೆಕ್ಷನ್. ಅವನು ಖಂಡಿತ ನಿಮ್ಗೆ ಕನ್ಸಲ್ ಬೀಳೋದು, ಅಕ್ಕಪಕ್ಕದಲ್ಲಿ ಕಾಣಿಸ್ಕೊಳ್ಳೋದು, ಸ್ವಲ್ಪ ಗಾಬರಿ ಪಡ್ಬೋದು ನೀವು ಎಂಟದೇ ಬಂಟೇರು. ನಮ್ಮ ಗುರುಗಳನ್ನ ನಾನು ನೋಡಿದಾನೆ, ಇನ್ನೊಬ್ರನ್ನ ಅಯ್ಯೋ ದೇಹದ ಅಡ್ಡಪಟು, ಆಲ್ಮೋಸ್ಟ್ ಒಂದು 150 kg ಗದೆಯನ್ನ ಹಿಂಗೆ ಎತ್ತಿ ಹಿಡ್ಕೊಂಡಿದ್ದನ್ನು ನಾನು ನೋಡಿದ್ದೇನೆ. ಯಾವ ಶಕ್ತಿ ಇರ್ಬೋದು ಇದು ಸದಾಶಿವ ಅಂತ ಈ ಗುರುಗಳ ಹತ್ರ ಕೇಳಿದೆ. ಹಾಕ್ ನೋಡು, ಅವನು ತ್ರಯೋದಶಿ ಇರ್ತಾನೆ ಕಣ, ಅವನು ಸಾಮಾನ್ಯದವನ ಅಂತ. ಹಸಿವೆ ಜಾಸ್ತಿ, ನಿದ್ದೆ ಜಾಸ್ತಿ, ಬಲ ಜಾಸ್ತಿ, ವಿದ್ಯೆ ಜಾಸ್ತಿ, ಶಾಪವೂ ಜಾಸ್ತಿ. ದೈವಜ್ಞರು ನೀವು, ಕಾಲಜ್ಞಾನಿಗಳು, ತ್ರಯೋದಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನನ್ನ ಗುರುಗಳೊಬ್ರು ಹೇಳೋದೆಲ್ಲ ನಡೆಯೋದು. ನಿಮಗದು ನಡೆಯುತ್ತಾ ಇಲ್ವಾ ನೋಡಿ. ಆಕಸ್ಮಿಕ ಅನ್ನಿಸ್ಬೋದು ನಿಮಗೆ, ನೀವು ಹೇಳಿರೋದು ನಡೀತಿರುತ್ತೆ ನೋಡಿ ಮಕ್ಕಳೇ. ಎಸ್, ಅಪ್ಪಡ ಸೌಂದರ್ಯ, ಕಾಮರೂಪ ಮನ್ಮಥ ತ್ರಯೋದಶಿಯ ದಿನದಂದೇ ಶಾಪ ವಿಮೋಚನೆ ಮರಳಿ ಆ ಶಕ್ತಿಯನ್ನ ಪಡ್ಕೊಂಡಿದ್ದು. ಅದಕ್ಕೆ ನೀವು ಹಾಗೆ ಎಲ್ಲಂದ್ರೆ ಅಲ್ಲಿ, ಯಾರಂದ್ರೆ ಯಾರೋ, ಹೇಗಂದ್ರೆ ಹೇಗೆ, ನಿಮ್ಮ ಬಲವನ್ನು ತೋರಿಸುವುದಿಲ್ಲ. ನೀವು ಸ್ವಲ್ಪ ಎದುರು ಪುಕ್ಕಳರು ಕೂಡ ತುಂಬನೇ ಇರ್ತೀರಿ. ಯಾವುದಾದ್ರೂ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಿಡಿದುಕೊಂಡರೆ ಯು ಆರ್ ಕಂಪ್ಲೀಟ್ ಮ್ಯಾನ್. ಅದನ್ನು ಕಂಪ್ಲೀಟ್ ಮಾಡದೆ ನೀವು ಸುಮ್ಮನಿರೋಲ್ಲ. ಹೌದು ಅಲ್ವೋ ಹೇಳಿ. ತ್ರಯೋದಶಿ ಎಂದು ಹುಟ್ಟಿರ್ತಕ್ಕಂಥವ್ರು 13ನೇ ದಿನ ಅಮಾವಾಸ್ಯೆಯಿಂದ ಶುಕ್ಲ ಪಕ್ಷ ಇರ್ಬೋದು, ಕೃಷ್ಣ ಪಕ್ಷ ಇರ್ಬೋದು, ತ್ರಯೋದಶಿಯೇ ಅದೊಂದು ಶಕ್ತಿ. ಅದರಲ್ಲೂ ಶನಿ ತ್ರಯೋದಶಿ ಎಂದು ಜನಿಸಿದ್ದೀರಿ ಅಂತ ಇಟ್ಕೊಳ್ಳಿ. ಅಪರ ರುದ್ರಾಂಶ ಸ್ವರೂಪವೇ. ಮೈ ಮೇಲೆ ಒಂದು ಹಚ್ಚೆ ಇರಲೇಬೇಕು, ಇಲ್ಲ ಮಚ್ಚೆ ಇರಲೇಬೇಕು ನಿಮಗೆ. ಗುಪ್ತಾಂಗದಲ್ಲಿ ಇಲ್ಲ ಗುಪ್ತ ಸ್ಥಳದಲ್ಲಿ ಇರತಕ್ಕಂಥದ್ದು ಇರುತ್ತೆ. ನಿಮಗೆ ಗುಪ್ತ ವಿದ್ಯೆಗಳು ಬರ್ತವೆ, ಬೇಗ ಕಲಿತಕ್ಕಂಥದ್ದು. ರಸಾಯನ ವಿದ್ಯೆಗಳು, ಯಂತ್ರ ವಿದ್ಯೆಗಳು, ತಂತ್ರ ವಿದ್ಯೆಗಳು, ಅಂದ್ರೆ ಟೆಕ್ನಿಷಿಯನ್ಸ್ ಆಗಿ, ಮಿಷನಿಸ್ಟ್ಗಳಾಗಿ ಕೆಲವೊಂದು ಅಸದಳ ವಿದ್ಯೆಗಳನ್ನ ಕಲಿಯತಕ್ಕಂಥದ್ದು. ಈಗ ಒಂದು ಮೊಬೈಲ್, ಅದನ್ನ ರಿಪೇರಿ, ಬಿಡಿಸೋದು, ಜೋಡಿಸೋದು, ತೆಗೆಸೋದು, ಕಲಿಯತಕ್ಕಂಥ ಮಹಾವಿದ್ಯೆಗಳು ನಿಮ್ಮ ಒಳಗಡೆಯಿಂದ ಬರ್ತವೆ. ಸಮಥಿಂಗ್ ಪಾರಂಪರಿಕ ವೈದ್ಯರುಗಳು ನಾವು ಕೇಳಿರ್ತವೆ. ಅವ್ರ ತಾತ ಅಂತೆ, ಅವ್ರ ಮುತ್ತಾತ ಅಂತೆ, ಆಗಿನ ಕಾಲದಿಂದಲೂ ಅವ್ರ ಮನೆಗೆ ಹೋದ್ರೆ ನಾವೀಗ ಕೇಳ್ತಿರ್ತೀವಿ. ಈ ಆಂಧ್ರದಲ್ಲಿ ಏನೋ ಮೀನ್ ಕೊಡ್ತಾರೆ ಆಸ್ಮಾ ಪ್ರಾಬ್ಲಮ್ಗೆ. ಲಕ್ಷಾಂತರ ಜನ ಹೋಗಿ ಅವತ್ತು ಕಾದಿರ್ತಾರೆ. ಪುಷ್ಯ ನಕ್ಷತ್ರ, ಒಂದು ಲೆಕ್ಕಾಚಾರ, ಗುರು ಪುಷ್ಯಾಮೃತ ಯೋಗ ಇದೆಲ್ಲ ಹಾಕಿ ಆ ಒಂದು ಪ್ರಸಾದವನ್ನ ಕೊಡ್ತಾರೆ. ಪರಂಪರೆಯಾಗಿ ಬರ್ತಿರ್ತಕ್ಕಂಥದ್ದು ಅನ್ನೋ ಒಂದು ಮಾತು ಅದು. ಇನ್ನು ಕೆಲವರನ್ನ ಕೇಳ್ತಿರ್ತೀವಿ, ಕೈ ಹಿಡ್ಕೊಂಡಿದೆ, ಇಲ್ಲಿ ಸೊಂಟ ಹಿಡ್ಕೊಂಡಿದೆ, ಅದನ್ನ ರೆಡಿ ಮಾಡ್ಲಿಕ್ಕೆ ಪಾರಂಪರಿಕ ವಿದ್ಯೆ. ಪರಂಪರೆಯಾಗಿ ಒಂದು ಸ್ವೀಟ್ ಅಂಗಡಿ ಇಟ್ಟಿರ್ತಾರೆ 100 ವರ್ಷದ್ದು. ಪರಂಪರೆಯಾಗಿ ABT ನಾನು ಕೇಳಿದ್ದೇನೆ. ಎಸ್, ABT 1929 ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ತಮಿಳುನಾಡಿನ ಬಹುದೊಡ್ಡ ಪ್ರಖ್ಯಾತ ಕಂಪನಿ. ಒಂದು 10,000 ಕೋಟಿಗೂ ಮೇಲ್ಪಟ್ಟ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದಾರೆ. ಅವರು 28 ಸಂಸ್ಥೆಗಳು, 28 ಕಂಪನಿಗಳಿದಾವೆ ABTದು. ಅಣ್ಣಾಮಲೈ ಬಸ್ ಟ್ರಾನ್ಸ್ಪೋರ್ಟ್, ಅವ್ರದ್ದು ಎಷ್ಟು ಬಸ್ಸುಗಳಿತ್ತು ಅಂದ್ರೆ 1972ರಲ್ಲಿ ಅಷ್ಟೂ ಬಸ್ಸುಗಳನ್ನ ಗೌರ್ಮೆಂಟ್ ಹ್ಯಾಂಡ್ ಓವರ್ ತಗೊಳುತ್ತೆ. ಸ್ಟಿಲ್ ದೇ ರೀಬಿಲ್ಡ್. ಅಂದ್ರೆ 0 ಇಂದ ಎದ್ದೋಳು ಅಂತ ತಾಕತ್ತು ಆ ದೊಡ್ಡವರ ಜಾತಕ ತ್ರಯೋದಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಆ ನಿಯಮ, ಆಗತ್ತು. ಒಂದು ಸುಮ್ಮನೆ ಬಂಡಿನಲ್ಲಿ ಜನಗಳನ್ನ ಕರ್ಕೊಂಡು ಹೋಗ್ತಿದ್ರಂತೆ. ಅದನ್ನ ನೋಡಿ ಒಂದು ಲಾರಿ, ಆಮೇಲೆ ಬಸ್ಸುಗಳು ಎಲ್ಲಿಗೂ ಇವತ್ತು ಬಂದು ತಂದು ನಿಲ್ಲಿಸಿಟ್ಟು ಬಿಟ್ಟಿದೆ. ಯೋಚನೆ ಮಾಡಿ ನೋಡಿ, ಅದ್ಭುತ. ಒಂದು ತ್ರಯೋದಶಿಯಲ್ಲಿ ಹುಟ್ಟಿರೋರಿಗೆ ಮಾತ್ರ ಛಲ ಜಾಸ್ತಿ ನಿಮಗೆ. ನನ್ನ ಗುರುಗಳನ್ನ ಒಬ್ರು ಏನೋ ಹೇಳಿದ್ರು, ನಾನು ನೋಡಿದ್ದಾನೆ. ಹಿ ಬಿಕಮ್ ಎ ಸಮಥಿಂಗ್ ಚೀಫ್ ಆಫ್ ಆಪರೇಷನ್ಸ್ ಆಫೀಸರ್, ಜಸ್ಟ್ ಲೈಕ್ ಒಂದು ನಾರ್ಮಲ್ ಎಕ್ಸಿಕ್ಯೂಟಿವ್ ಆಗಿ ಜಾಯಿನ್ ಆದವರು. ಅವರು ಎಲ್ಲಿಯೋ ಹೋಗಿ ನಿಂತಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೆ. ಆ ಛಲ ಇರುತ್ತೆ.
ಏನೋ ಒಂಥರ ನಶೆ ಇದ್ದಾಗಿರ್ತೀರಿ ನೀವು. ನಿಮ್ಮ ಕಣ್ಣುಗಳು ಒಂಥರ ಅರ್ಧ ನಿಮಲಿತ ಕಣ್ಣುಗಳು, ಚಿಕ್ಕ ಚಿಕ್ಕ ಕಣ್ಣುಗಳು, ತ್ರಯೋದಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಿಮ್ಮ ಆಂತರ್ಯ ನಿಮ್ಮ ಹೆಂಡತಿಗೆ ಗೊತ್ತಾಗೋಲ್ಲ, ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ. ಹೌದೋ ಅಲ್ವೋ ಹೇಳಿ. ಅಪಾರ. ನನಗನ್ಸೋ ಹಾಗೆ ತ್ರಯೋದಶಿಯಲ್ಲಿ ಹುಟ್ಟಿರೋ ಹುಟ್ಟು ಛಲಗಾರರು. ಕರೆಕ್ಟಾಗಿ ಯಾವುದಾದ್ರೂ ಒಂದು ಒಳ್ಳೆಯದನ್ನ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಅಪರಿಮಿತ ಗೆಲುವಾಗತಕ್ಕಂಥದ್ದಾಗುತ್ತದೆ. ತುಂಬ ಇದೆ ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ. ತ್ರಯೋದಶಿ ದಿನದಂದು ಹುಟ್ಟಿರ್ತಕ್ಕಂಥ ರೋಮವು ಹನುಮ ಪ್ರಭಾವವೇ. ಅಂಥದ್ದೊಂದು ಶಕ್ತಿ ಕರೆಕ್ಟಾಗಿ ಬಳಸ್ಕೊಂಡ್ರೆ ಎಲ್ಲಿಯೋ ರಾಮಸೇತು ಕಟ್ಟಲಿಕ್ಕೆ ನಿಂತು ಬಿಡತಕ್ಕಂಥ ಒಂದು ಶಕ್ತಿ ನಿಮಗೆ ವರಪ್ರಸಾದ. ವರವೂ ಜಾಸ್ತಿ, ಶಾಪವೂ ಜಾಸ್ತಿ. ಅಷ್ಟೇನು ಹೊಂದಿರ್ತೀರಿ, ಹೌದು ಅಲ್ವೋ ಹೇಳಿ. ಅಷ್ಟೇ ಪೆಟ್ಟು ನಿಮ್ಮವರೇ, ಗರಳ ಕಂಠ, ಅಯ್ಯೋ ತಿಂದವರೇ, ಬೆನ್ನಿಗೆ ಎಷ್ಟು ಜನ ಚೂರಿ ಹಾಕಿದ್ರು ಹೇಳಿ. ತ್ರಯೋದಶಿ ಎಂದು ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ಮದುವೆ ವಿಘ್ನವೇ. ತ್ರಯೋದಶಿ ಎಂದು ಹುಟ್ಟಿರ್ತಕ್ಕಂಥವರಿಗೆ ನನ್ನ ಅನುಭವ ಏನಿ 30-35 ವರ್ಷ ಈ ಓಡಿದ್ದೇನೆ, ನೋಡಿದ್ದೇನೆ. ಜಾತಕಗಳ ಒಂದು 10-15 ಲಕ್ಷ ಜಾತಕಗಳ ಪರಾಮರ್ಶೆ ಇದೆಯಲ್ಲ, ಅದರ ಅನುಭವದ ಮೇಲೆ ಹೇಳ್ತಿದ್ದಾನೆ. ಇಟ್ ಈಸ್ ದ್ಯಾಟ್. ತುಂಬ ಇದೆ, ಮಾತಾಡೋಣ ಇನ್ನಷ್ಟು ನಿಮ್ಮ ಜೊತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಅಂತ ತ್ರಯೋದಶಿಯಾಗಿ ನಾಳೆ ಇಲ್ಲ ನಾಳೆದ್ದು ಗ್ರಹಣ ಮಕ್ಕಳೇ. ಪೂರ್ಣವಾಗಿರತಕ್ಕಂಥ ಒಂದು ಗ್ರಹಣ, ಚಂದ್ರಗ್ರಹಣ. ಶತಭಿಷ ನಕ್ಷತ್ರದಲ್ಲಿ ನಡೀತಿದೆ. ರಾಹು ನಕ್ಷತ್ರ. ಯಾವ ರಾಶಿಗೆ ಆಪತ್ತು ಅಂತ ತುಂಬಾ ಕಂಪಿಸ್ತಿರ್ತಾರೆ. ಅದರಲ್ಲಂತೂ ಕುಂಭ ರಾಶಿಯವರಿಗೆ ಮುಳುಗು ಸಾಕುತ್ತೆ ಅಂತ ತುಂಬಾ ಜನ ಹೇಳ್ಬಿಟ್ಟಿರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಸೀದಾ ಚುಚ್ಚುತ್ತೆ ಅಂತಕ್ಕಂಥದ್ದು ಹೇಳ್ಬಿಟ್ಟಿರ್ತಾರೆ. ಸಿಂಹ ರಾಶಿಯವರಿಗೆ ಸ್ಟ್ರೈಟ್ ಗನ್ ಪಾಯಿಂಟ್ ಇರುತ್ತೆ ಅಂತಕ್ಕಂಥದ್ದು. ತುಲಾ ರಾಶಿಯವರಿಗೆ ಎಡಬಲ ಬಲಬಲ ಎಲ್ಲ ಕಿತ್ತಾಕುತ್ತೆ ಅಂತಕ್ಕಂಥದ್ದು ಮಾತಾಡ್ತಿದ್ದಾರೆ. ನೋಡೋಣ, ಗ್ರಹಣ ಅಷ್ಟು ಕೆಟ್ಟದ್ದ? ಗ್ರಹಣ ಕೆಟ್ಟದ್ದ? ಗ್ರಹಣ ಬಂದಿದ್ದಕ್ಕೆ ಧರ್ಮ ವಿಜಯವಾಗಿದ್ದು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದನ್ನೆಲ್ಲ ಮಾತಾಡೋಣ ಗ್ರಹಣದ ದಿನ. ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ, ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಈ ಒಂದು ನಮಾಮಿ ಶಂಕರ ಕಾರ್ಯಕ್ರಮ, ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ, ಬನ್ನಿ ಒಂದು ಪುಟ್ಟದಾಗಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಶ್ರವಣ ನಕ್ಷತ್ರ, ಮೇಷರಾಶಿ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ ಸುಖಕಾರಕ, ಸುಖಭಾವ, ಚಂದ್ರಭಾವ. ವೃತ್ತಿಯಲ್ಲಿದ್ದಾನೆ, ವೃತ್ತಿಯಲ್ಲಿ ಸಮಾಧಾನವೇ. ರಜಾ ಬೇರೆ, 3 ದಿನ ರಜಾ. ಎಂಜಾಯ್ ಇಟ್. ಚೆನ್ನಾಗಿದೆ. ಚಂದ್ರ ಶುಕ್ರ ಪರಿಪೂರ್ಣವಾಗಿ ನೋಡ್ತಿರೋದ್ರಿಂದ ಒಂದು ಆಭರಣ, ಅಲಂಕಾರ, ಒಪ್ಪ ಓರ್ಣ, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟ್ ಎಲ್ಲವೂ ಇರತಕ್ಕಂಥ ಒಂದು ಭಾವ. ವೃಷಭ ರಾಶಿ. ಮನೆಯ ಹಿರಿಯವರ ವಿಚಾರದಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ ಅಷ್ಟೇ. ಮನ್ಸಿಗೆ ತಗೊಳ್ಳೋದು, ನಮ್ಮ ಅತ್ತೆ ಹೀಗೆ, ನಮ್ಮ ಮಾವ ಹೀಗೆ, ನಮ್ಮ ಅಪ್ಪ ಹೀಗೆ, ನಮ್ಮ ಬಾಸ್ ಹೀಗೆ, ನಮ್ಮ ಅಣ್ಣ ಹೀಗೆ. ಜಸ್ಟ್ ಇಗ್ನೋರ್ ದ ಥಿಂಗ್ಸ್. ಇಗ್ನೋರ್. ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ ಮಾಡತಕ್ಕಂಥದ್ದು ಮಾಡಿ ಅಷ್ಟೇ. ಬೇರೆ ಏನು ತೊಂದರೆ ಇಲ್ಲ. ಅನುಕೂಲಂ ಆನಂದಂ. ಮಿಥುನ ರಾಶಿ. ದೂರ ಪ್ರಯಾಣ, ದೂರದ ಕೆಲಸ, ದೂರದವರ ವಿಚಾರದಿಂದ ಒಂದು ಮನಸ್ಸಿಗೆ ಒಂದು ಸಣ್ಣ ನೋವು. ಅತ್ತೆ, ಹಿರಿಯತ್ತೆ, ಅಜ್ಜಿ, ಅಮ್ಮ, ಅವರ ಆರೋಗ್ಯವೋ, ಅವರ ಮಾತುಗಳು, ಭಿನ್ನಾಭಿಪ್ರಾಯಗಳು, ಒಂದು ಸ್ವಲ್ಪ ಉಲ್ಪಣ. ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ಮಿಥುನ ರಾಶಿ. ಸ್ವಲ್ಪ ಕಫ, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಸ್ವಲ್ಪ ಕೇರ್ಲೆಸ್ ನೀವು.
ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲ್ಲ ನೀವು. ಫಿಸಿಕಲ್ ಫಿಟ್ನೆಸ್ ಅಂತೂ ಮಾಡೋದೇ ಇಲ್ಲ, ಸ್ವಲ್ಪ ಅದ್ರ ಮೇಲೆ ಗಮನ ಕೊಡಿ. ಹೆಲ್ತಿಯಾಗಿರ್ತೀರಿ, ಬೇರೆ ಇನ್ನೇನು ತೊಂದರೆ ಇಲ್ಲ, ಯೋಚಿಸ್ಬೇಡಿ. ತುಂಬ ಹತ್ತಿರದವರಿಂದ ಒಂದು ಸಣ್ಣದಾಗಿ ಮನಸ್ಸಿಗೆ ಗಾಯವೂ ಉಂಟು. ಕರ್ಕಾಟಕ ರಾಶಿ, ಅ ಬ್ಯೂಟಿಫುಲ್ ಡೇ. ಶುಕ್ರ ಚಂದ್ರ ನೋಡ್ತಿದ್ರೆ ಅಲಂಕಾರವೆಲ್ಲ ನಿಮ್ಮದೇ. ಎಸ್, ತುಂಬಾ ಒಳ್ಳೆಯವರಿಗೆ ನೋವು ಅಂತ ಹೇಳ್ತಿರ್ತಾನೆ. ನೋವು ಅನ್ನೋದು ನಿಮ್ಮ ಪಕ್ಕದ ಮನೆಯಲ್ಲಿ ರೆಡಿ ಇರ್ತಾನೆ. ಆದ್ರೆ ಕಟಕರಾಶಿಯವರಿಗೆ ಇವತ್ತು ಆನಂದವೂ ಪಕ್ಕದಲ್ಲೇ ಇರ್ತಾನೆ. ಸೊ ಡೋಂಟ್ ವರಿ, ವೃತ್ತಿ ಉದ್ಯೋಗ ಆನಂದ. ಸಿಂಹರಾಶಿ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಚಂದ್ರ ಸ್ವಯಂ ನಕ್ಷತ್ರ, ಉದ್ಯೋಗ, ಸ್ವಂತ ಬಿಸ್ನೆಸ್ಸು, ಸ್ವಂತ ಕಮಿಟ್ಮೆಂಟ್, ಸ್ವಂತ ಕೆಲಸ ಕಾರ್ಯಗಳಲ್ಲಿ ಒಂದು ಸಣ್ಣ ಎಳೆದಾಟ ಇದ್ದರೂ ಏನು ತುಂಬ ದೊಡ್ಡ ತೊಂದರೆಗಳಿಲ್ಲ. ಕನ್ಯಾ ರಾಶಿ, ಮನೆ, ಮಕ್ಕಳು, ಕುಟುಂಬ, ಓಡಾಟ, ಸುತ್ತಾಟ ಎಲ್ಲವನ್ನೂ ನೋಡ್ತಕ್ಕಂಥ ಒಂದು ದಿನ. ತುಂಬ ಒಂಥರ ಖುಷಿ ಇರ್ತೀರಿ ಇವತ್ತು. ಒಂದೊಳ್ಳೆ ಹೂವು, ಹಣ್ಣು, ಒಂದೊಳ್ಳೆ ಪ್ರಸಾದ, ದೈವ ದರ್ಶನ ಇದೆಲ್ಲವನ್ನು ಪಡೆಯತಕ್ಕಂಥ ದಿನ. ತುಲಾ ರಾಶಿ, ವೃತ್ತಿಯಲ್ಲಿ ಆನಂದಮಯ. ಹಾಲು, ಬೆಣ್ಣೆ, ತುಪ್ಪ, ಹೂವು, ಅಲಂಕಾರ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ. ತಾಯಿಯ ಆಶೀರ್ವಾದ. ವೃಶ್ಚಿಕ ರಾಶಿ, ಒಡ ಹುಟ್ಟಿದವರ ಸಹಕಾರ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ, ತುಂಬ ಒಂದು ಒಳ್ಳೆ ಬ್ಯೂಟಿಫುಲ್ ಡೇ. ಎಸ್, ಚೆನ್ನಾಗಿದೆ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ವಸ್ತ್ರ, ಸಿಂಗಾರ, ಇಂತಹ ಒಂದು ವೃತ್ತಿ ಉದ್ಯೋಗ ಅತ್ಯದ್ಭುತ. ಧನುಸು ರಾಶಿ, ಮನೆಯವರ ಜೊತೆ ವ್ಯವಹಾರ, ಹತ್ತಿರದವ್ರ ಜೊತೆ ವ್ಯವಹಾರ, ಹತ್ತಿರದವ್ರ ಜೊತೆ ವ್ಯಾಪಾರ, ಉದ್ಯೋಗ, ಅಂಥದ್ರಲ್ಲಿ ತೊಡಗಿಸ್ಕೊಂಡಿರೋರ್ಗೆ ಒಂದು ಸ್ವಲ್ಪ ಒತ್ತಡ. ಯಾವಾಗಲೂ ಹೇಳ್ತೇವೆ, ಹತ್ತಿರದವ್ನ ಇಟ್ಕೊಳ್ಳೋದೇ ತಪ್ಪು, ಹತ್ತಿರ ಆಗೋದು ತಪ್ಪು. ಹತ್ತಿರದವ್ನ ಇಟ್ಕೊಳ್ಳೋದು ತಪ್ಪು, ಇಟ್ಕೊಂಡ್ಮೇಲೆ ಅವ್ರಿಗೆ ಹತ್ತಿರ ಆಗೋದು ತಪ್ಪು. ವ್ಯವಹಾರ ಅಂತ ಬಂದ್ಮೇಲೆ ಎಷ್ಟೋ ಅಷ್ಟೇ. ಇವತ್ತು ಅದನ್ನು ಬ್ಯಾಲೆನ್ಸ್ ಮಾಡಿ ಪ್ರಾಬ್ಲಮ್ ಇಲ್ಲ. ಮಕರ ರಾಶಿ, ಬ್ಯೂಟಿಫುಲ್ ಡೇ. ಅಂದುಕೊಂಡ ಕೆಲಸ ಕಾರ್ಯ ಎಲ್ಲ ಅದ್ಭುತವಾಗಿ ನಡೀತಕ್ಕಂಥ ಒಂದು ದಿನ. ಫ್ಯಾಂಟಾಸ್ಟಿಕ್. ಕಲಾ ಮಾಧ್ಯಮ, ಅಲಂಕಾರ, ಈವೆಂಟ್ಸು, ಎಂಟರ್ಟೈನ್ಮೆಂಟು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಓಡಾಟ, ಬ್ಯೂಟಿಫುಲ್ ಡೇ. ಇನ್ನು ಕುಂಭರಾಶಿ, ಚಂದ್ರ 12, ಸ್ವಲ್ಪ ಓಡಾಟ, ಸ್ವಂತ ನಕ್ಷತ್ರ, 6ನೇ ಮನೆಯವನು 12ನೇ ಮನೆಯಲ್ಲಿದ್ರೆ ವಿಪರೀತ ರಾಜಯೋಗ. ಆಗದ ಕೆಲಸಗಳೆಲ್ಲ ಆಗುತ್ತೆ. ಒಂದು ಶುಭ ಸುದ್ದಿಯೊಂದನ್ನ ವೃತ್ತಿ ಉದ್ಯೋಗ ಪರವಾಗಿ ಪಡೆದರು. ಮೀನರಾಶಿಯವರ ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಅಡಿಗೆ, ಕ್ಯಾಂಟೀನ್, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಸೀರೆ, ಬಟ್ಟೆ, ಬೋಟಿಕ್ಕು, ಟ್ರಾವೆಲ್ಸು, ಟೂರ್ಸು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.